ನಿಮ್ಗೆ ಯಾರು ಫ್ರೀ ಕೊಡೋ ಅಂದರು ಈ ಬಸ್ಸಲ್ಲಿ ಕಾಸು ಕೊಟ್ಟೋಗಂತದ್ದು ಯಾರಿಗೂ ಇರ್ಲಿಲ್ವಾ? 10 ರೂಪಾಯಿ ಕೊಟ್ಟೋಗಂತ ಯಾರಿಗೂ ಇರ್ಲಿಲ್ವಾ ಸರ್? 1000 ರೂಪಾಯಿ ಮಾಡ್ತಾ ಇದ್ರು, ಈಗ 500 ರೂಪಾಯಿ ಮಾಡೋಕ್ಕಾಗಲ್ಲ, ಆಟೋಗೆ ದುಡ್ಡು ಕಟ್ಟಕ್ಕಾಗಲ್ಲ, ಅವ್ರ ಸಂಸಾರ ನಡ್ಸಕ್ಕಾಗಲ್ಲ. ಏನ್ ಮಾಡೋಕ್ಕಾಗುತ್ತೆ ಸರ್ ಈ ತರ ಮಾಡಿದ್ರೆ? ಇಲ್ಲಿಂದ ಕೊಟ್ಟು ಇಲ್ಲಿಂದ ಕಿತ್ಕೊಂತ ಇದ್ದೀರಾ ಅಂತ ಬಾಳ್ ಯಾಕೆ? ಯಾವ್ದು ಈ ಭಾಗ್ಯ ಅದು ಇದು ಅಂತ ಮಾಡಿದ್ರು ಇವತ್ತು 100 ರೂಪಾಯಿ ತಗೊಂಡೋಗತ್ತೆ ಇಲ್ಲ, ಮನೆಯಲ್ಲೂ ಜಗಳ. ಇವತ್ತಿನ ದಿನಕ್ಕೆ ಜನಗಳಿಗೆ ಯಾವ್ದು ಕೈಗೆ ಇಟ್ಕಲ್ಲ, ಆ ರೇಟ್ ಮಾಡಿ ಇಟ್ಟಿದ್ದಾರೆ. ಹುಡುಗಿ ಹಿಂದೆಯಿಂದ ಬಿದ್ದಿ ಆ ಹುಡುಗಿ ಬುಲ್ಡೆನೆ ಹೊಡೆದಾಗಿ ಭಾರಿ ಫಜಿತಿಯಾಗಿದೆ. ಈ ಹೊರಗಡೆ ದೇಶದಿಂದ ಬರ್ತಾವ್ರೆ, ಅವ್ರು ನೋಡಿ ಇವರು ಕಳೀತಾವ್ರೆ ನಮ್ಮ ಕರ್ನಾಟಕದಲ್ಲಿ. ಯಾಕೆ ಹೋಯ್ತಾರೆ ಬೈಕಲ್ಲಿ ಅಂತಾನೂ ಗೊತ್ತಾಗ್ತಾ ಇಲ್ಲ. ಒಂದು 50-100 ಆಟೋ ನಿಂತಿದೆ. ನಮ್ಗೆಲ್ಲ ಹೆಂಡತಿ ಮಕ್ಳು ಇಲ್ವಾ? ಎಲ್ಲರಿಗೂ ಇದ್ದಾರೆ, ಎಲ್ಲರೂ ಸಂಪಾದನೆ ಮಾಡೋಕ್ಕೋಸ್ಕರನೇ ಬಂದಿರೋದು. ಹೆಣ್ಮಕ್ಳು ಅದು ಏನಕ್ಕೆ ಆ ರ್ಯಾಪಿಡೋ ಹಿಂದ್ಗಡೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ಕಷ್ಟ ಬಿದ್ದು ಅವ್ರು ತಿನ್ಸೋಂತ ಅವಶ್ಯಕತೆ ಏನಿದೆ? ಜನಗಳೆಲ್ಲ ಎದ್ದು ಬಂದು ಗಲಾಟೆ ಮಾಡಿದ್ರೇನೆ ಅನ್ಸುತ್ತೆ. ಇದ್ಯಾಕೋ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಲೇಬೇಕು ಅನಿಸ್ತಾ ಐತೆ. ಇದು ರ್ಯಾಪಿಡೋ, ಓಲೋ, ಊಬರ್ ಆ್ಯಪ್ಗಳು ಸ್ಥಗಿತ ಮಾಡಬೇಕು ಅಂತ ಹೇಳಿ ಈಗಾಗಲೇ ಏನೋ ಕೇಂದ್ರ ಸರ್ಕಾರ ಆದೇಶ ಮಾಡಿರುವಂಥದ್ದು. ಈ ಬಗ್ಗೆ ಈಗ ಬೆಂಗಳೂರಿನಲ್ಲಿ ಒಂದಷ್ಟು ಪರ ಮತ್ತು ವಿರೋಧದ ಚರ್ಚೆ ಕೂಡ ಆಗ್ತಿದೆ. ಅಂದರೆ ಬಹುತೇಕ ಆಟೋ ಚಾಲಕರು ಇದನ್ನು ಬೆಂಬಲಿಸ್ತಾ ಇದ್ದಾರೆ. ನಾನೀಗ ಮೆಜೆಸ್ಟಿಕ್ನಲ್ಲಿ ಇದ್ದೀನಿ, ಆಟೋ ಚಾಲಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಸರ್, ಈಗ ಓಲೋ, ಊಬರ್ ಆ್ಯಪ್ಗಳನ್ನು ಕೂಡ ಏನು ನಿರ್ಬಂಧನೆ ಮಾಡಬೇಕು, ಅದನ್ನು ಬೇಡ ಅಂತ ಹೇಳಿ ನಿರ್ಬಂಧನೆ ಮಾಡಿರುವಂಥದ್ದು. ಆದರೂ ಕೂಡ ಕೆಲವೊಂದು ಬೈಕ್ಗಳಲ್ಲೆಲ್ಲ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಚಲಾವಣೆ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಇದಕ್ಕೆ ಅಂತ? ಸರ್, ಇಲ್ಲಿ ಏನಾಗಿದೆ ಅಂದರೆ, ಬೇರೆ ಊರಿಂದ ಬಂದಿರ್ತಾರಲ್ಲ, ಅವ್ರ ಸ್ವಂತ ವೈಟ್ ಬೋಲ್ಡು ಟೂ ವೀಲರ್ಗಳು ಮಾಡಿಕೊಂಡು ಅವ್ರು ರ್ಯಾಪಿಡೋ, ಓಲೋ ಇದೆಲ್ಲ ಡೌನ್ಲೋಡ್ ಮಾಡಿರ್ತಾರೆ. ಮಾಡ್ಕೊಂಡು ಏನು ಮಾಡ್ತಾರೆ, ಅವರು ಬೇರೆಯವ್ರಿಗೆ ಬುಕ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿದ್ರಲ್ಲ, ಅದನ್ನು ಈಗ ಏನು ಮಾಡ್ತಾರೆ, ಅವರೇ ಬಾಡಿಗೆ. ಅಂದರೆ ಈಗ ಒಂದು 500 ರೂಪಾಯಿ ಹೋಗೋ ಆಟೋ ಡ್ರೈವರ್ಸ್ ಹೋಗೋ ಜಾಗದಲ್ಲಿ ಅವರು 200 ರೂಪಾಯಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವ್ರದಲ್ಲಿ ಇನ್ನೊಂದು ಏನಂದರೆ, ಈ ಹೆಣ್ಮಕ್ಳು ಇವ್ರು ಇರ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ ಅನ್ಅಫಿಷಿಯಲ್ ಆಗಿ. ಆದ್ರೂ ಇದು ಕ್ಯಾನ್ಸಲ್ ಮಾಡಿದ್ರು ಈ ಪೊಲೀಸ್ನವರು ಈಗ ಬೇರೆ ಯಾರು ಆರ್ ಟಿ ಓನವ್ರು ಇದ್ದರೆ, ಯಾರು ಆಟೋ ಡ್ರೈವರ್ ತಡೆದು ನಿಲ್ಲಿಸೋವಾಗ ಆಟೋ ಡ್ರೈವರ್ಗೆ ಸಪೋರ್ಟ್ ಮಾಡಬೇಕು. ಅದನ್ನು ಕೇಳ್ಕೊಳ್ಳೋದು ನಾವೇನಂದರೆ, ಆಟೋ ಯಾರಿಗೆ ಸಪೋರ್ಟ್ ಅಂದರೆ, ಈಗ ಯಾರನ್ನೋ ಒಬ್ರು ಕೇಳ್ತೀವಿ ಅಂದವಾಗ ನೀವೇನಕ್ಕೆ ಕೇಳ್ತೀರ, ಅದನ್ನ ಕಾನೂನು ನೀವೇನಕ್ಕೆ ಕೈಗೆ ಎತ್ಕೊಳ್ತೀರಾ ಅಂತ ಕೇಳ್ತಾರೆ. ಕಾನೂನಿಗೆ ಎತ್ಕೊಳ್ತೀರ ಅಂದರೆ, ಇಲ್ಲಿ ನೋಡಿ, ಈಗ ಎಷ್ಟು ಆಟೋ ನಿಂತಿದೆ, ಒಂದು 50-100 ಆಟೋ ನಿಂತಿದೆ. ನಮಗೆಲ್ಲ ಹೆಂಡತಿ ಮಕ್ಳು ಇಲ್ವಾ? ಎಲ್ಲರಿಗೂ ಇದ್ದಾರೆ, ಎಲ್ಲರೂ ಸಂಪಾದನೆ ಮಾಡೋಕ್ಕೋಸ್ಕರನೇ ಬಂದಿರೋದು. ಅದರಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ರ್ಯಾಪಿಡೋರು ಅವರೆಲ್ಲ ಕ್ಯಾನ್ಸಲ್ ಮಾಡಿದ್ರು ಸಹ ಬಂದು ಬಾಡಿಗೆ ಹೊಡೆಯೋದು. ಅದು ಏನಂದರೆ ಲಾಂಗ್ ಬಾಡಿಗೆಗಳು ಅವರೇ ಟೂ ವೀಲರಲ್ಲಿ. ಇವ್ರು ಏನು ಮಾಡ್ತಾರೆ, ಟೂ ವೀಲರಲ್ಲಿ 1000 ರೂಪಾಯಿ ಇರೋ ಜಾಗಕ್ಕೆ ಅವರು 300 ರೂಪಾಯಿ 400 ರೂಪಾಯಿಗೆ ಬರ್ತದಲ್ಲ ಅಂದ್ಬಿಟ್ಟು ಇವರು ಹೊರಗಡೆಯಿಂದ ಬರೋವಂಥವ್ರು ಅಷ್ಟೇ, ಹಿಂದಿನವರು ಬೇರೆ ಊರಿಂದ ಬರೋವಂಥವ್ರು ಅಷ್ಟೇ. ಹೆಣ್ಮಕ್ಳು ಅದು ಏನಕ್ಕೆ ಆ ರ್ಯಾಪಿಡೋ ಹಿಂದ್ಗಡೆ ಹೋಗ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ತೊಂದರೆಗಳು ಆಗಿದೆ ರ್ಯಾಪಿಡೋ ಅವರಿಂದ. ಆದ್ರೂ ಆ ರ್ಯಾಪಿಡೋ ಹಿಂದೆ ಹೋಗ್ತಾರೆ, ಓಲಾನ ಬುಕ್ ಕೊಡ್ತಾರೆ. ಆಮೇಲೆ ಓಲಾದವ್ರು ಇವರೆಲ್ಲ ಏನು ಪುಕ್ಸಾಟ ಏನಾರು ಮಾಡ್ತಾವ್ರೆ ಸರ್? ನಮ್ಮ ದುಡ್ಡನ್ನ ತೊಗೊಂಡು ಅವ್ರು ತಿನ್ನೋಕ್ಕೆ ಅವ್ರಿಗೆ ಯಾಕೆ ಸರ್ ತಿನ್ನಿಸ್ಬೇಕು? ನಾವು ಕಷ್ಟ ಬಿದ್ದು ಅವ್ರು ತಿನ್ನಿಸೋಂಥ ಅವಶ್ಯಕತೆ ಏನಿದೆ? ಈ ಥರ ತುಂಬ ಬೆಂಗಳೂರು ಸಿಟಿನಲ್ಲಿ ಹೆವಿ ನಡೀತೈತೆ. ಬೇರೆ ಕಡೆ ಕಡಿಮೆನೇ, ಬೆಂಗಳೂರು ಸಿಟಿನಲ್ಲಿ ಹೆವಿ ನಡೀತೈತೆ. ಯಾಕಂದರೆ ಇಲ್ಲೇ ಸುಮಾರು ಲಕ್ಷಾಂತರ ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಅವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ. ಆಮೇಲೆ ತುಂಬ ಒಂದು ದಿನಕ್ಕೆ 1000 ರೂಪಾಯಿ ಮಾಡ್ತಾಯಿದ್ದಾರೆ, ಈಗ 500 ರೂಪಾಯಿನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ 500 ರೂಪಾಯಿ ಕೂಲಿ ಕೆಲಸಕ್ಕೆ ಹೋದರೆ 700-800 ರೂಪಾಯಿ ಕೂಲಿ ಕೆಲಸದಲ್ಲಿ ಕೊಡ್ತಾರೆ. ಅಂಥದ್ದು ಆಟೋ 3 ಲಕ್ಷ-4 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಆಟೋಗೆ ದುಡ್ಡು ಕಟ್ಟೋಕ್ಕಾಗಲ್ಲ, ಅವ್ರ ಸಂಸಾರ ನಡ್ಸೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ ಸರ್ ಈ ಥರ ಮಾಡಿದ್ರೆ? ಈಗ ರೇಟ್ ಏನು ಕಡಿಮೆ ಇಲ್ಲ, ಎಲ್ಲರೂ ಜಾಸ್ತಿ ಆಗಿದೆ. ಅಲ್ಲ, ಈಗ ಓಲೋ, ಉಬರು ಇಂದನೇ ಈ ಥರ ಸಮಸ್ಯೆ ಅನುಭವಿಸ್ತಿದ್ದೀರಾ ನೀವು, ಅಥವಾ ಇದಕ್ಕೆ ನೇರೋ ಕಾರಣ ಏನು ಅಂತ? ಇದಕ್ಕೆ ಸರ್, ಈಗ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಮಾಡಿದೆಯಾ, ರಾಜ್ಯ ಸರ್ಕಾರ ಮಾಡಿದೆಯಾ, ಅದು ಬೇರೆ ವಿಷಯ. ಇಬ್ಬರು ಸೇರೆ ಮಾಡೋದು ಯಾವುದೇ ಮಾಡಿದ್ರು. ಆದರೆ ಇವತ್ತಿನ ದಿನಕ್ಕೆ ಜನಗಳಿಗೆ ಯಾವುದು ಕೈಗೆ ಇಟ್ಕಲ್ಲ, ಆ ರೇಟ್ ಮಾಡಿ ಇಟ್ಟಿದ್ದಾರೆ. ಯಾವ ರೀತಿ ಅಂದರೆ, 5 ರೂಪಾಯಿ ಇದ್ದ ಜಾಗದಲ್ಲಿ 15 ರೂಪಾಯಿ GST. ತಿನ್ನೋ ಊಟಕ್ಕೆ GST ಕಟ್ಟಬೇಕು ಅಂದರೆ ಯಾಕೆ ಸರ್ ಕಟ್ಟಬೇಕು? ಅಲ್ಲ, ಕಟ್ಟೋಂಥ ಅವಶ್ಯಕತೆ ಏನಿದೆ? ಬೇರೆ ಯಾವುದಕ್ಕಾರು ಮಾಡಲಿ, ಗಾಡಿಗೆ ಮಾಡ್ತಾರೆ ಮಾಡಲಿ, ಇಲ್ಲ ಬೇರೆ ಏನಾದ್ರು ಆಮದು ಮಾಡ್ಕೊಳ್ಳೋದಕ್ಕೆ ಮಾಡಲೇಬೇಕಾರೆ. ಅದಕ್ಕೆ ಎಲ್ಲರೂ ಬೆಂಬಲ ಸೂಚಿಸೋಣ. ಈ ರಾಜ್ಯ ಸರ್ಕಾರದವ್ರು ಕೇಳಿದೆ ಅಂದರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಬಟ್ GST ಮಾಡಿರೋದು ತುಂಬ, ಈ ಅಕ್ಕಿ ಪದಾರ್ಥದ ಮೇಲೆ ಮಾಡಿರೋದನ್ನ ಕ್ಯಾನ್ಸಲ್ ಮಾಡಿದ್ರೆ ತುಂಬ ಒಳ್ಳೇದು ಅನ್ನಿಸ್ತದೆ ಸರ್. ಇವತ್ತಿನ ದಿನಕ್ಕೆ ಅದೇ ಪರಿಸ್ಥಿತಿನ ತಂದಿಟ್ಟಿದ್ದಾರೆ. ಅಲ್ಲ, ಈಗ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಸುಂಕ ಹೆಚ್ಚು ಮಾಡಿರುವಂಥದ್ದು ಕೇಂದ್ರ ಸರ್ಕಾರದವರು. ಮತ್ತು ಅಡಿಗೆ ಅನಿಲ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಉಜ್ವಲ ಯೋಜನೆ. ಮತ್ತು ಏನು ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಕೂಡ ಬೆಲೆ ಏರಿಕೆ ಮಾಡ್ತಾ ಇದೆ. ಪೈಪೋಟಿಯಲ್ಲಿ ಬೆಲೆ ಏರಿಕೆ ಮಾಡ್ತಿದೆ ಹೇಗೆ ಅಂತ ಸರ್, ಇದು ಜನಗಳ್ನ ಕಣ್ತಪ್ಸೋ ಅಂತ ಕೆಲಸ ಮಾಡ್ತಾರೆ ಸರ್. ಅಲ್ಲ, ಎಲೆಕ್ಷನ್ ಟೈಮ್ಗೆ ಕಡಿಮೆ ಮಾಡೋಂಥದ್ದೇನು, ತಿರ್ಗಾ ರೈಸ್ ಮಾಡೋಂಥದ್ದೇನು ಅಂದರೆ, ನಿಮ್ಗೆ ಓಟ್ ಹಾಕಿದ್ಮೇಲೆ ರೈಸ್ ಮಾಡಿಬಿಡೋದಾ? ಯಾವುದೇ ಪಕ್ಷ ಆಗಿರಲಿ ಸರ್, ಪಕ್ಷಾತೀತವಾಗಿ ಏನು ರೇಟ್ ಇದೆ ಕಡಿಮೆ ಮಾಡಬೇಕು. ಇವತ್ತಿನ ಕಚ್ಚಾ ತೈಲದ ಬೆಲೆಯೂ ಜಾಸ್ತಿ ಏನಿಲ್ಲ, ಮೊದಲಿದ್ದ ರೇಟ್ಗೂ ಇವಾಗೂ ಕಡಿಮೆನೇ ಇದೆ. ಕಡಿಮೆದಾಗ ಏನಕ್ಕೆ ಜಾಸ್ತಿ ಮಾಡ್ತೀರಾ ನೀವು? ಯಾವ ಮನಮೋಹನ್ ಸಿಂಗ್ ಪೀರಿಯಡ್ನಲ್ಲಿ ಇದ್ದಿದ್ದು ರೇಟ್ಗೆ ಅವಾಗ ಕಡಿಮೆ ಕೊಡ್ತಾಯಿದ್ರು, ಜಾಸ್ತಿ ಇದ್ದಾಗ ಆಮದು ಮಾಡ್ಕೊಂಡು ಕಡಿಮೆ ಕೊಡ್ತಾಯಿದ್ರು.
ಯಾಕೆ ಅವರು ಏನು ಸರ್ಕಾರ ನಡೆಸಲಿಲ್ವಾ? ಯಾವುದೇ ಸರ್ಕಾರ ಆಗಲಿ ಇವಾಗ ಕಡಿಮೆ ಮಾಡಿ. ಈಗ ಗ್ಯಾಸ್ ರೇಟ್ ನಾವು ಗ್ಯಾಸ್ ಹಾಕ್ಸ್ಕೊಂಡೆ ಆಟೋ ಓಡಿಸ್ಬೇಕು. ಒಂದಿನ ₹1 ಕಡಿಮೆ ಮಾಡ್ತಾರೆ, ಮಾರನೇ ದಿನಕ್ಕೆ ₹1 ಜಾಸ್ತಿ ಮಾಡ್ತಾರೆ. ಏನು ಅದರಿಂದ ಏನು ಯಾರಿಗೇನು ಯೂಸ್ ಆಗ್ತದೆ? ಆಟೋ ಗ್ಯಾಸು ಮತ್ತು CNG ಕೂಡ ಜಾಸ್ತಿ ಆಗಿದೆಯಲ್ಲ ಮತ್ತೆ ರೇಟ್ ಜಾಸ್ತಿ ಆಗಿದೆ. ಅದೇ ಸರ್, ಅದನ್ನೇ ಹೇಳ್ತಾ ಇರೋದು. ಈಗ ಜನಗಳು ಬದುಕಕ್ಕೆ ಆಗಲ್ಲ, ಆ ರೀತಿಯಲ್ಲಿ ತಂದಿಡ್ತಾ ಇದ್ದಾರೆ. ಅಂದರೆ ಅದೇ ಈ ಥರ ಮಾಡ್ತಾಯಿದ್ರೆ, ಯಾಕಂದರೆ ಈಗ ಕಷ್ಟ ಬೀಳಬೇಕು ಅನ್ನೋರು ಯಾಮರ್ಸಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಈಗ ಅವರು ಬೇರೆ ವಿಧಿನೇ ಇರಲ್ಲ, ಅವ್ರು ಬೇರೆ ರೀತಿಗೆ ಹೋಗ್ತಾರೆ. ಇದನ್ನೆಲ್ಲ ಯಾರು ಮಾಡ್ದಂಗೆ ಆಗುತ್ತೆ? ಸರ್ಕಾರಗಳೇ ಸೇರ್ ಮಾಡ್ದಂಗೆ ಆಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡುವಂಥ ಸಂದರ್ಭದಲ್ಲಿ ಯಾಮಾರದ್ರ ಮತದಾರರು ಹೆಂಗೆ ಅಂತ ಸರ್, ಚುನಾವಣೆ ಸಂದರ್ಭದಲ್ಲಿ ಯಾಮಾರಿದ್ರು ಅನ್ನೋದಕ್ಕಂತ ಈಗ ಒಬ್ರಿಗೊಬ್ರು ಏನೋ ಎಲ್ಪ್ ಮಾಡಬೇಕು ಅಂತ ಏನೋ ಮಾಡ್ತಾರಾ? ಎಲ್ಪ್ ಮಾಡೋ ಟೈಮ್ಗೆ ಇದನ್ನು ಜಾಸ್ತಿ ಮಾಡಬೇಡಿ. ಎಲ್ಪ್ ಮಾಡಿ, ನೀವು ಮಾಡ್ತೀರಾ? ನಿಮ್ಗೆ ಏನೋ ಒಂದು ಟ್ಯಾಲೆಂಟ್ ಇರ್ತದೆ, ಹೆಲ್ಪ್ ಮಾಡಿ. ಅವರು ಸೆಂಟ್ರಲ್ ಗೌರ್ಮೆಂಟ್ನವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು ಮಾಡಿದ್ರೆ ಅದು ತಪ್ಪೇ ಅಲ್ವಾ ಸರ್? ಯಾವ ಸರ್ಕಾರ ಇರಲಿ, ತಪ್ಪೇ ಅಲ್ವಾ ಅದು? ಯಾಕಂದರೆ ಇವತ್ತಿರೋ ರೇಟ್ಗೆ ಈ ಥರ ಮಾಡಿದ್ರೆ ಯಾರು ಬದುಕೋಕ್ಕಾಗುತ್ತೆ? ಅಂದರೆ ದುಡ್ಡಿರೋನು ಮಾತ್ರ ಬದುಕಬೇಕಾ? ಬಡವರು ಎಲ್ಲರೂ ಮನ್ಕೊಳ್ತಾರೆ ಸರ್. ಮಧ್ಯಮ ವರ್ಗದವ್ರು ಎಲ್ಲಿ ಮನ್ಕೊಳ್ತಾರೆ? ಅಂದರೆ ಮನೆ ಮಠ ಎಲ್ಲ ಇರೋದನ್ನೆಲ್ಲ ಮಾರ್ಕೊಂಡು ಅವ್ರು ತಿನ್ಕೊಂಡು ಇರೋಕ್ಕಾಗುತ್ತೆ ಇವತ್ತಿನ ದಿನ ಪರಿಸ್ಥಿತಿಗೆ? ಹೇಗೆ ಮತ್ತೆ ಜೀವನ ಮಾಡೋದು ಹೇಗೆ? ಜನಸಾಮಾನ್ಯರು ಮಧ್ಯಮ ವರ್ಗದವರು ಜೀವನ ಮಾಡೋದು ಹೇಗೆ ಅಂತ ಜನಗಳೆಲ್ಲ ಎದ್ದು ಬಂದು ಗಲಾಟೆ ಮಾಡಿದ್ರೇ ಅನಿಸುತ್ತೆ. ಇದ್ಯಾಕೋ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಲೇಬೇಕು ಅನಿಸ್ತೈತೆ. ಇದೆಲ್ಲ ಇವ್ರು ಮಾಡ್ತಾರೆ ಅಂತ ನೋಡಿದ್ರೆ ಏನು ಕ್ರಿಯೇಟ್ ಮಾಡ್ಬೇಕು ಸರ್? ಏನು ಕ್ರಿಯೇಟ್ ಮಾಡೋಂಥ ಅವಶ್ಯಕತೆ ಏನಿದೆ ಇವಾಗ? ಬೆಲೆ ಏರಿಕೆ ವಿರುದ್ಧ ಹಾಗಾದರೆ ಪ್ರತಿಭಟನೆಗೆ ಇಳಿತಾರ ಜನಸಾಮಾನ್ಯರು? ಸರ್, ಇದೇ ರೀತಿ ಆದಂದರೆ ಇವತ್ತಿನ ಜನ ಹೆಂಗಿದ್ದಾರೆ ಗೊತ್ತಾ ಸರ್? ನಮಗೇನು ತೊಂದರೆ ಆಗಿಲ್ವಲ್ಲ. ಈಗ ನನಗೆ ಸಂಪಾದನೆ ಆಯ್ತು, ನಾನು ತಿಂತೀನಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಬೇರೆ ಇನ್ನೊಬ್ಬನ ಬಗ್ಗೆನೂ ಯೋಚನೆ ಮಾಡಲ್ಲ, ಪಕ್ಕದಲ್ಲಿರೋನ ಬಗ್ಗೆನೂ ಯೋಚನೆ ಮಾಡಲ್ಲ. ಆ ರೀತಿಗೆ ತಂದಿಟ್ಕೊಂಡ್ಬಿಟ್ಟವ್ರೆ. ಒಂದು ಕಾಲದಲ್ಲಿತ್ತು ಜನಗಳು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ನೋಡೋರು. ಈಗ ಪಕ್ಕದ ಮನೆಯವ್ರಿಗೆ ಯಾವನಾದರೂ ಮಾತಾಡ್ತಾಯಿದ್ರು ಏನು ನೋಡೋದೇ ಇಲ್ಲ. ಹೆಂಗಾರ ಹಾಳಾಗಿ ಹೋದ್ರೂ ಪರವಾಗಿಲ್ಲ ಅಂತ ಇರ್ತಾರೆ. ಇವತ್ತೆಲ್ಲ ಇನ್ನೊಂದು ದಿನ ಬಂದು ಎಲ್ಲರೂ ಗಲಾಟೆ ಮಾಡಿ ಎದ್ದು ಬರೋ ಥರ ಆದ್ರೇ ಜನಕ್ಕೆ ಒಳ್ಳೇದಾಗೋದು ಸರ್. ಪ್ರತಿಯೊಬ್ಬರು ಓಲಾ, ಊಬರಿಂದ, ರಾಪಿಟಿಂದ ಹಿಡ್ದು ಪ್ರತಿಯೊಬ್ಬರು ಇಲ್ಲಿ ಬಂದು ದುಡ್ಡು ಮಾಡೋಕ್ಕೆ ಬರ್ತಾರೋದು. ಇಲ್ಲಿ ಯಾರು ಬಡಸ್ತಾನ ನೋಡೋಕ್ಕೆ ಯಾರೂ ಬರ್ತಾಯಿಲ್ಲ. ಬಡಸ್ತಾನ ನೋಡ್ತಾವ್ರೆ ಅಂದರೆ ಹೆಂಗೆ ನೋಡ್ತಾವ್ರೆ ಅಂದರೆ, ಮೇಲ್ಗಡೆ ಮಕ್ಕದ ಮೇಲೆ ಬಟ್ಟೆ ಹಾಕ್ಕೊಂಡು ಎಳಿತಾವ್ರೆ. ಆ ಬಟ್ಟೆ ಕಿತ್ಕೊಳೋದಕ್ಕೂ ಬಟ್ಟೆ ಹಾಕ್ಕೊಳಕ್ಕೂ ಬಿಡ್ತಾಯಿಲ್ಲ. ಆ ರೀತಿ ಯಾವ್ದೈತಿ ಇವತ್ತು ಸರ್ಕಾರದಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ, ಅನ್ನ ಕೊಡ್ತಾರೆ, ಅನ್ನ ಕಿತ್ಕೊತವ್ರೆ. ಗೊತ್ತಾಯ್ತಾ? ಅನ್ನ ಕೊಟ್ಬಿಟ್ಟು ಅನ್ನ ಕಿತ್ಕೊತವ್ರೆ. ಯಾಕೆ ಕಿತ್ಕೊತವ್ರೆ? ಆಟೋ ಡ್ರೈವರ್, ಬರೀ ಆಟೋ ಡ್ರೈವರೇ ಕಣ್ಣು ಕಾಣೋದು ಅವ್ರಿಗೆ, ಬೇರೆ ಯಾರು ಕಾಣ್ತಾ ಇಲ್ವಾ? ಇವಾಗ 2 ವೀಲರಲ್ಲಿ ಹೋಯ್ತಾರೆ. ಮೊನ್ನೆ ಒಂದು ಹುಡುಗಿನ ಕರ್ಕೊಂಡೋಗ್ಬಿಟ್ಟಿದ್ದಾನೆ. ಹುಡುಗಿ ಹಿಂದೆಯಿಂದ ಬಿದ್ದು ಆ ಹುಡುಗಿ ಬುಲ್ಡೇನೆ ಹೊಡೆದೋಗಿ ಭಾರಿ ಫಜೀತಿಯಾಗಿದೆ ರ್ಯಾಪಿಟಲ್ಲಿ. ಇವಾಗ ಬರೋ ಹುಡುಗಿದ ಹೆಣ್ಮಕ್ಳು ಅಷ್ಟೇ, ಈ ಹೊರಗಡೆ ದೇಶದಿಂದ ಬರ್ತಾವ್ರೆ. ಅವ್ರು ನೋಡಿ ಇವರು ಕಳೀತಾವ್ರೆ ನಮ್ಮ ಕರ್ನಾಟಕದಲ್ಲಿ. ಯಾಕೆ ಹೋಯ್ತಾರೆ ಬೈಕಲ್ಲಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಫಸ್ಟು ಈ ರ್ಯಾಪಿಡ್ ಬೈಕು ಟ್ಯಾಕ್ಸಿನ ಫಸ್ಟು ನಿಲ್ಲಿಸ್ಬೇಕು, ತಡೆ ಕಟ್ಟಬೇಕು. ನಮ್ಮ ರಾಜ್ಯದಲ್ಲಿ ಹೇಳೋದು ಅಷ್ಟೇ, ಅನ್ನ ಕೊಟ್ಟು ಅನ್ನ ಕಿತ್ಕೊಂಡ್ಮಾಡೋದು. ಈಗೆಲ್ಲ ಬೆಲೆ ಏರಿಕೆ ನೀವು ಯಾಕೆ ಮಾಡಬೇಕು? ನಿಮ್ಗೆ ಯಾರು ಫ್ರೀ ಕೊಡು ಅಂದವರು? ಈ ಬಸ್ಸಲ್ಲಿ ಕಾಸು ಕೊಟ್ಟು ಹೋಗೋಂಥದ್ದು ಯಾರಿಗೂ ಇರಲಿಲ್ವಾ? ₹10 ಕೊಟ್ಟು ಹೋಗೋಂಥ ಯಾರಿಗೂ ಇರಲಿಲ್ವಾ ಸರ್? ಇದೆ, ಅದನ್ನೇ ಎಲ್ಲರೂ ಬೈತಾವ್ರೆ. ₹10 ಕೊಟ್ಟು ಅಂಥದ್ದು ಇದಿರ್ತದೆ. ಮಾಡಿ 60 ವರ್ಷದ ಮೇಲೆ ಇರೋರ್ಗೆ ಮಾಡಿ, ಫ್ರೀ ಮಾಡಿ. ಅವ್ರಿಗೆ ಅನ್ನ ಭಾಗ್ಯ ಕೊಡಿ ಪಾಪ. ಅವ್ರಿಗೆಲ್ಲೋದ್ರೂ ಮಕ್ಳು ಮರಿ ಹೆಂಗಿರ್ತಾರೋ ಹೇಗಿರ್ತಾರೋ ಗೊತ್ತಿಲ್ಲ. ಒಂದು ಮನೆಗೆ ಅನ್ನ ಹಾಕ್ತಾರೋ ಹಾಕಲ್ವೋ ಅಂಥವ್ರಿಗೆಲ್ಲ ನಾವು ಹೋಗಿ ಬರಬೇಕು. ಅಂಥವ್ರಿಗೆ ಫ್ರೀ ಮಾಡಿ. ಈ ವಯಸ್ಸು ಹೆಣ್ಮಕ್ಳಿಂದ ಹಿಡ್ದು ವಯಸ್ಸು ಹುಡುಗರಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಮಾಡೋಕ್ಕಾಗಲ್ಲ. ಗಂಡಸ್ರಿಗೆ ಏನೂ ಮಾಡ್ತಾಯಿಲ್ಲ. ಬರೀ ಹೆಣ್ಮಕ್ಳು ಭಾಗ್ಯ ಅಂದ್ಬಿಡ್ತಲ್ಲಿ. ಇಲ್ಲಿ ಭಾಗ್ಯ ಕೊಡೋದು, ಇಲ್ಲಿ ಗಂಡಸ್ರ ಹತ್ರ ಕಿತ್ಕೊಳೋದು. ಅಂಥ ಭಾಳ ಯಾಕ್ರಿ? ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ನಿಮ್ಗೆ ಯಾರು ಬಸ್ ಫ್ರೀ ಬಿಟ್ಟು ಅಂದರು? ಇಲ್ಲಿ ನೋಡಿ, ಇವು ನಮ್ಮ ಹೊಟ್ಟೆ ಮೇಲೆ ಹೊಡಿತಾವ್ರೆ. ಇವತ್ತು ಇನ್ಸೂರೆನ್ಸಿಂದ ಹಿಡ್ದು ಒಂದೊಂದು ಐಟಮನ್ನು ನಾವು ಹಾಕ್ಬೇಕಂದ್ರೆ ಭಾರಿ ಕಷ್ಟ. ₹200 ಮಾಡೋ ಕೆಲಸ ಇವತ್ತು ₹400 ಮೆಕ್ಯಾನಿಕ್ ಕೇಳ್ತಾವ್ರೆ. ಎಲ್ಲಿಂದ ಕೊಡೋದು? ಇಲ್ಲಿ ₹100 ನಾವು ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ಈಗ ಬೆಲೆ ಏರಿಕೆಯನ್ನು ಕೂಡ ಮಾಡಿರುವಂಥದ್ದು ರಾಜ್ಯ ಸರ್ಕಾರನೂ ಕೇಂದ್ರ ಸರ್ಕಾರ ಎರಡು ಸರ್ಕಾರನೂ ಕೂಡ ಬೆಲೆ ಏರಿಕೆ ಮಾಡಿದೆ. ಅದರಲ್ಲೂ ಭಾಳ ಮುಖ್ಯ ಏನು, ಆಟೋ CNG ಬೆಲೆನೂ ಕೂಡ ರೇಟ್ ಜಾಸ್ತಿ ಆಗಿದೆ. ಆಟೋ CNG ಜಾಸ್ತಿ ಆಗಿದೆ. ಇವಾಗ ನೋಡಿ, ಮನೆ ಗ್ಯಾಸು ₹50 ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಗ್ಯಾಸ್ ಹಾಕಿಸ್ತಾ ₹50 ಬೆಲೆ ಏರಿಕೆ ಮಾಡಿದ್ದಾರೆ. ಯಾಕೆ ಮಾಡಬೇಕಿದೆಲ್ಲ? ಭಾಗ್ಯ ಅಂತ ಕೊಡ್ತಾಯಿದ್ದೀರಿ, ಏನು ಕೊಡ್ತಾಯಿದ್ದೀರಾ ನೀವು? ಇಲ್ಲಿಂದ ಕೊಟ್ಟು ಇಲ್ಲಿಂದ ಕಿತ್ಕೊತಾ ಇದ್ದೀರಾ. ಅಂಥ ಭಾಳ ಯಾಕೆ? ಮಾಡಿದ್ರೆ ಕ್ಲೀನಾಗಿ ಮಾಡಬೇಕು, ಒಂದು ಲೆವೆಲ್ಲಾಗಿ ಹೋಗ್ಬೇಕು, ತೇಲಾಡ್ಸ್ಕೊಂಡು ಹೋಗ್ಬೇಕು. ನಮಗೇನು ಯಾವ ಸರ್ಕಾರ ಅನ್ನೋದಲ್ಲ, ಇಲ್ಲಿ ಪ್ರತಿಯೊಬ್ಬರು ಬೆಳಿಬೇಕು. ಇವಾಗ ನೋಡಿ, ವಕ್ರ ಬೋರ್ಡ್ ಅಂತ ಮಾಡ್ತಾಯಿದ್ರೆ ಅನ್ವರ್ಸ್ಕೊಂತವ್ರು ಎಲ್ಲ ಬೇರೆ ಕಡೆ ಇರೋರಿಗೆ. ಅರ್ಥ ಆಯ್ತಾ? ಇಲ್ಲಿರೋ ಬದುಕೋಕೆ ಆಯ್ತಾ ಇಲ್ಲ. ಇನ್ನು ನಾವು ಇಲ್ಲಿರೋರು ಅನ್ನ ತಿನ್ನೋಕ್ಕೂ ಆಗಲ್ಲ, ಭಾರಿ ಕಷ್ಟ ಇದೆ.
ಇನ್ನು ಮುಂದಕ್ಕೆ ಹೋಯ್ತಾ ಭಾರಿ ಕಷ್ಟ ಇದೆ. ಅದೇ ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ಕಷ್ಟ ಯಾಕೆ ಅಂದರೆ ಇಲ್ಲಿ ವಕ್ರ ಬೋರ್ಡ್ ಅಂತ ಏನೇನೋ ಮಾಡ್ತಾ ಇದ್ದಾರೆ. ಇದೆಲ್ಲ ಬರೀ ಬೇರೆ ಇದಕ್ಕೆ ಅನ್ವರ್ಸ್ಕೊತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟು ಬೆಳೆದಿರೋರಿಗೆ ಸ್ಥಾನ ಇಲ್ಲ ಇಲ್ಲಿ. ಆ ಥರ ಮಹಿಮೆ ಆತೈತಿ ಈ ರಾಜಕೀಯದವ್ರು ಬಂದು ಮಾಡಿದ್ರೆ ಸರಿ ಸಮ ತೇಲಾಡ್ಕೊಂಡು ಹೋಗ್ಬೇಕು, ಆ ಥರ ಮಾಡಬೇಕು. ಕರ್ನಾಟಕದಲ್ಲಿ ನಾವು ಇದ್ದೀವಿ ಅಂದ್ಬಿಡ್ತಾನೆ, ಎಲ್ಲರಿಗೂ ದಾನ ಧರ್ಮ ಮಾಡಿಬಿಡ್ತಾನೆ. ಲಾಸ್ಟಲ್ಲಿ ನಾವು ಮುಣ್ಮಚ್ಕೊಂಡು ಹೋಗೋಂಥದ್ದು ಏನಿಲ್ಲ. ಇವತ್ತು ನಾವು ಬಾಳ್ಬೋದು, ನಮ್ಮ ಮಕ್ಳು ಮರಿ ಬಾಳ್ತಾರ, ನಮ್ಮ ಮೊಮ್ಮಕ್ಕಳು ಬಾಳ್ತಾರ, ಏನು ಬಾಳ್ತಾರೆ, ಏನು ಬದುಕ್ತವ್ರೆ. ಮಾಡಿದ್ರೆ ಎಲ್ಲರೂ ಒಂದೇ ಸಲ ತೇಲ್ಸ್ಬೇಕು, ಇಲ್ಲ ತೇಲ್ಸೋಕ್ಕೆ ಹೋಗ್ಬಾರ್ದು. ಇದು ಅಂತ ರಾಜಕೀಯನೇ ಮಾಡಬಾರ್ದು. ಈ ರಾಜಕೀಯದಿಂದ ಇವಾಗ ನೋಡಿ, ಇವಾಗ ಒಂದೊಂದು ಐಟಮ್ ಹಾಕ್ಕೊಂಡು ಇವತ್ತು ನಾವು ಮಾಡಲಿಲ್ಲ ಅಂದರೆ, ಒಂದು FC ಮಾಡಲಿಲ್ಲ ಅಂದರೆ ಪೊಲೀಸರು ಅಡ್ಡ ಹಾಕ್ತಾರೆ, RTOದವ್ರು ಅಡ್ಡ ಹಾಕ್ತಾರೆ. RTO ನಾವು ಇಲ್ಲಿಂದ ಎಷ್ಟೇ ದೂರ ಹೋದ್ರು RTOರು ಇರ್ತಾರಿಲ್ಲ. ಇವತ್ತು ಹೆಜ್ಜೆಗೂ RTOದವ್ರು ಇದ್ದಾರೆ. ಒಂದು ತಾವು ಹಿಡಿದ್ರೂ ಒಂದು 5,000 ಕೊಡೋಣ ಕೊಡಲೇಬೇಕು. ಈಗ ಎಮರ್ಜೆನ್ಸಿ ನಿಮ್ಮಂಥವ್ರು ಯಾರನ್ನ ಬರ್ತಾರೆ, ಒಂಚೂರು ಹೋಗೋ ನಡಿ ಅಂತಾರೆ, ಕಾರ್ ಸಿಕ್ಕಲ್ಲ, ಆಟೋವೇ ಮೇನು. ಆಟೋದಲ್ಲಿ ಏನೋ ಕರ್ಕೊಂಡು ಹೋಗೋ ಟೈಮಲ್ಲಿ ಕೈ ಅಡ್ಡ ಹಾಕ್ಬಿಟ್ಟಿದ್ದಾನೆ, ಇಲ್ಲೋಯ್ತಿ ಅಲ್ಲೋಯ್ತಿ ಅಂತ ಕೇಸ್ ಹಾಕಿದ್ರು ನಾವು ಕಟ್ಟಲೇಬೇಕಾ, ಮಾಡಲೇಬೇಕಾ? ಆ ಸರ್ಕಾರದಲ್ಲಿ ಅದಕ್ಕೆ ಎಲ್ಲರಿಗೂ ನಮಗೂ ಒಂದು ಸ್ವಲ್ಪ ತೇಲಾಡೋ ಅಂಥ, ಸಮುದ್ರದಲ್ಲಿ ಒಂದು ಸ್ವಲ್ಪ ತೇಲಾಡೋ ಅಂಥದ್ದು, ನೀರು ಕುಡಿಯೋ ಅಂಥದ್ದು ಭಾಳ ಮಾಡಬೇಕು. ಇಲ್ಲಿ ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಿ? ನಮ್ದು 18 ವರ್ಷ ಆಯಿತು ಸರ್. 18 ವರ್ಷದಿಂದ ಈಗ 2 ವರ್ಷದಿಂದ ತುಂಬ ಪ್ರಾಬ್ಲಮ್ ಆಗ್ತೈತೆ. ತೇಲಾಡ್ಕೊಂಬಂದವು ನಾವು. ಇವಾಗ ಯಾವುದು ಈ ಭಾಗ್ಯ ಅದು ಇದು ಅಂತ ಮಾಡಿದ್ರು ಇವತ್ತು 100 ರೂಪಾಯಿ ತಗೊಂಡೋಗತ್ತೆ ಇಲ್ಲ. ಮನೆಯಲ್ಲೂ ಜಗಳ, ಏನು ಎಲ್ಲರಿಗೂ ಸಂಪಾದನೆ ಐತೆ, ನಿಮ್ಗಾಗಲ್ಲ ಅಂತಾರೆ. ಇವಾಗ ಎಲ್ಲಿಂದನೋ ಬಂದು ಅವ್ನು ಓಲಾ ಊಬರನ ಅವನು ಆಫೀಸ್ ಓಪನ್ ಮಾಡ್ಕೊಂಡು ಅವ್ನು ತಿಂತವನೆ. ಅವನಿಗೆ ಜನಗಳು ಏನು ಮಾಡ್ತಾರೆ, ಜನಗಳು ಏನೋ ಒಂದು ಇದು ಅಂತ ಹೋಗ್ತಾರೆ, ಯಾವನೋ ಎಲ್ಲ ಹೇಳ್ಕೊನೋ ಅಂದ, ಏನೋ ಏನು ಮಾಡ್ತಾರೆ ಅವ್ರಿಗೆ? ಏನೂ ಮಾಡ್ತಾಯಿಲ್ಲ ಅವ್ರಿಗೆ. ಒಂದೇ ಒಂದು ಕೇಸ್ ಬಂದರೆ ನೋಡು ಅಂದರು. ನಾವು ಎಲ್ಲ ಪೀಡಂ ಪಾರ್ಕ್ ಹತ್ರ ಹೋಗಿ ನಾವು ಸ್ಟ್ರೈಕ್ ಮಾಡಿ ಎಲ್ಲ ಮಾಡ್ದು. ಓಲಾ ಒಬ್ಬರು ನಮ್ಮಿಂದ ಒಂದು ಕೇಸ್ ಬಂದರೆ ಎಷ್ಟು ಕೇಸ್ ಇಲ್ಲ ಅವ್ರದ್ದು. ಯಾಕೆ ಮುಚ್ಚಾಗ್ತಾ ಇಲ್ಲ ಈ ರಾಜಕೀಯ? ರಾಜ್ಯದವ್ರು ಯಾಕೆ ಮುಚ್ಚಾಗ್ತಾ ಇದ್ದ? ಎಲ್ಲ ಒಂದು ಸೇರ್ಕೊಂಡು ಎಲ್ಲ ಮಾಡ್ತಾರೆ. ದುಡ್ಡು ಸ್ಟಾಪ್ ಮಾಡಿದಾರಲ್ಲ, ಓಲಾ ಊಬರ್ ಆ್ಯಪ್ಗಳನ್ನ ಸ್ಟಾಪ್ ಮಾಡಿದ್ದಾರೆ ಈಗ. 5 ತಿಂಗಳು ಕೊಟ್ಟಿದ್ದಾರೆ. ಆಮೇಲೆ ಮುಂದಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ. ಮುಂದಕ್ಕೆ ಏನಾಗುತ್ತೆ ಅಂತ ಯಾರು ಗೊತ್ತು? ಇವಾಗ ಹೋಗಿ ಮನುಷ್ಯ ಮನಗದಲ್ಲಿ ಎದಳ್ತಾನ? ಆ ರೀತಿ ಇದು ಕಣ್ಮೇಲೆ ಬಟ್ಟೆ ಹಾಕೊಂಡು ಎಳಿತಾರೆ, ಜನಗಳಿಗೆ ಅಪರಾಧ ಮಾಡ್ತಾವ್ರೆ ಅಷ್ಟೇ. ಓಕೆ,